ಹಾಯ್ ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಆಗಿರಿ, ಹಾಗೆ ಬೆಲ್ಲನ್ನು ಒತ್ತಿರಿ. ಈಗ ಘಮ್ಮಗೆ ತಿನ್ಬೇಕಂದ್ರೆ ಘಮ್ಮಂತ ಅಡುಗೆ ಮಾಡೋಕೆ ಹೌದಿಲ್ರಿ. ಈಗ ಹೊಸದು ಒಂದು ರೆಸಿಪಿ ತೋರಿಸ್ತೀನಿ. ಅದು ಭಾರಿ ಹೆಲ್ದಿ ರೆಸಿಪಿನೂ ಕೂಡ, ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಏನಪ್ಪ ಅಂತಂದ್ರೆ ಬಾಳೆಹಣ್ಣಿನ ಪುರಿ ಮಾಡೋಣ ಅಂತ. ಬಾಳೆಹಣ್ಣು ಪುರಿ ಅಂತಂದ್ರೆ ವಾ ಇದು ಹೆಂಗೆ ಅಂಥೇಳಿ ಅನ್ನಿಸ್ತೈತಲ್ಲ. ಇದಕ್ಕೆ ಏನೇನು ಸಾಮಗ್ರಿ ಬೇಕಂತಂದ್ರೆ ಬಾಳೆಹಣ್ಣಿನ ಪುರಿ ಅಂತ ಹೇಳೇ ಬಿಟ್ಟಿನಿ. ಅದಕ್ಕೆ ಒಂದು 5 ಬಾಳೆಹಣ್ಣು ತೊಗೊಂಡಿನಿ, ಒಂದು ದೊಡ್ಡ ಬಟ್ಲ ಗೋಧಿ ಹಿಟ್ಟು, ಆಮೇಲೆ ಒಂದು ಸಣ್ಣ ಬಟ್ಲ ಸಕ್ಕರೆ ಹಿಟ್ಟು, ಏಲಕ್ಕಿ ಮತ್ತು ಕರಿಲಿಕ್ಕೆ ಎಣ್ಣೆ. ಇಷ್ಟೇ ಪದಾರ್ಥ ಸಾಕಿದಕ್ಕೆ. ಬಾಳೆಹಣ್ಣು ಸ್ವೀಟ್ ಇರ್ತೈತಿ, ಅದ್ರ ಸಂಬಂಧ ಸಕ್ಕರೆ ಸಣ್ಣ ಬಟ್ಲೆ ಒಂದು ಬಟ್ಲ ತೊಗೊಂಡಿನಿ. ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಏಲಕ್ಕಿ ಪೌಡ್ರ್ ಮಾಡ್ಕೊಳ್ಳೋಣಂತ. ಬಾಳೆಹಣ್ಣು ಈ ರೀತಿ ಚಿಕ್ಕಿ ಬರಬೇಕು, ಮೆತ್ತಗಿರ್ಬೇಕು ಬಾಳೆಹಣ್ಣು, ಅಂಥವೇ ತೊಗೋಬೇಕು. ಅದಕ್ಕೆ ಈ ಬಾಳೆಹಣ್ಣು ಹಿಂಗ್ಯಾಕಾಗಪ್ಪ ಅಂತೇಳಿ ಅನ್ಬಾರ್ದು. ಈ ರೀತಿ ಮೆತ್ತಗಿದ್ದಿದ್ದು ಬಾಳೆಹಣ್ಣೇ ಈ ಬಾಳೆಹಣ್ಣು ಪುರಿಗೆ ಚಲೋ ಅನ್ನಿಸ್ತೈತಿ. ಈಗ ಇದನ್ನು ಚಲೋತ್ನಿಗೆ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡು ಈ ಗೋಧಿ ಹಿಟ್ಟೊಳಗೆ ಇದನ್ನು ಹಾಕಿ ಮತ್ತು ಸಕ್ಕರೆ ಪುಡಿ ಹಾಕಬೇಕು, ಏಲಕ್ಕಿ ಹಾಕಬೇಕು. ಇದು ಎಣ್ಣೆ ಕರ್ಲಿಕ್ಕೆ ಐತಲ್ಲ, ಒಂದು ಸ್ವಲ್ಪ ತಗೊಂಡು ಬಿಸಿ ಮಾಡಿಕೊಂಡು ಈ ಗೋಧಿ ಹಿಟ್ಟೊಳಗೆ ಇದನ್ನ ಹಾಕಬೇಕು. ಅಂದ್ರೆ ಫುಲ್ ಕ್ರಿಸ್ಪಿ ಸಾಫ್ಟ್ ಆಗ್ತವೆ. ಈಗ ಇದು ಬಾಳೆಹಣ್ಣು ಶಿಪ್ಪಿ ಸುಲ್ಕೊಂಡು ಸಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ. ನೋಡಿರಿ, ಗೋಧಿ ಹಿಟ್ಟು ಸಣ್ಸ್ಕೊಂಡಿನಿ. ಇದಕ್ಕೆ ಒಂದು ಬಟ್ಲ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣಂತ. ಮಿಕ್ಸಾಗಿ ಮಾಡ್ಕೊಂಡಿನಿ ಸಕ್ಕರೆ ಪುಡಿ ಎಲ್ಲ. ಮತ್ತು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಘಮ್ ಅಂತ ವಾಸನೆ ಬರ್ತೈತಿ ಏಲಕ್ಕಿ ಪುಡಿ. ಈಗ ಸಣ್ಣಗೆ ಸ್ಮ್ಯಾಶ್ ಮಾಡಿನಲ್ಲ ಈ ಬಾಳೆಹಣ್ಣು ಇದ್ರೊಳಗೆ ಹಾಕ್ಕೊಳ್ಳೋಣಂತ. ಬಾಳೆಹಣ್ಣು ಸ್ಮ್ಯಾಶ್ ಮಾಡಿದ್ದು ಹಾಕ್ಕೊಂಡಿನಿ ಹಿಟ್ಟಿನಾಗ. ಈಗ ಎಣ್ಣೆ ಇಲ್ಲಿ ಕಾಯಕ್ಕಿಟ್ಟಿನಲ್ಲ, ಗ್ಯಾಸ್ ಹರಿಸ್ಕೊಳ್ಳೋಣಂತ. ಇದನ್ನು ಹಾಕ್ಕೊಳ್ಳೋಣ, ಹಾಕ್ಕೊಂಡು ನಾದ್ಕೊಳ್ಳೋಣಂತ. ಇದಕ್ಕೆ ನೀರು ಭಾಳ ಹತ್ತಂಗಿಲ್ಲ, ಯಾಕಂದ್ರೆ ಇದು ಮೆತ್ತಗಿರ್ತೈತಿ. ಆಮೇಲೆ ಸಕ್ಕರೆ ಪುಡಿನೂ ಇರ್ತೈತಲ್ಲ, ಅದು ಕುಡಿದ ಕೂಡಲೇ ಸ್ವಲ್ಪ ನೀರು ಬಿಡ್ತೈತಿ. ಹಿಂಗಾಗಿ ನೀರು ಭಾಳ ಹತ್ತಂಗಿಲ್ಲ ಇದಕ್ಕೆ. ಈಗ ನೋಡಿರಿ, ಎಲ್ಲ ನಾದಿಟ್ಟಿನೆಲ್ಲ ಮಿಕ್ಸ್ ಮಾಡಿ ಗೋಧಿ ಹಿಟ್ಟು, ಏಲಕ್ಕಿ, ಸಕ್ಕರೆ ಪುಡಿ, ಬಾಳೆಹಣ್ಣು. ಈಗ ಇದನ್ನು ಅರ್ಧ ತಾಸು ನೆನೆಲಿಕ್ಕೆ ಬಿಡೋಣಂತ. ಇದನ್ನು ಮುಚ್ಚೋಣಂತ. ಅರ್ಧ ತಾಸು ನೆನೆದ ನಂತರ ಇದನ್ನು ಪುರಿ ಹೆಂಗೆ ತೀಡ್ತೀವಲ್ಲ ಆ ರೀತಿ ತೀಡಿ ಇದನ್ನು ಕರಿಬೇಕು. ಈಗ ನೋಡ್ರಿ, ಇದು ನೆಂದೈತಿ. ಈಗ ಇದನ್ನು ಪುರಿ ಲಟ್ಸಂಗೆ ಲಟ್ಸೋಣಂತ. ಈಗ ಎಣ್ಣೆ ಕಾಯಲಿಕ್ಕೆ ಇಡೋಣಂತ. ಈಗ ಬಟರ್ ಪೇಪರ್ನಲ್ಲಿ ತಿಳ್ಕೊಳ್ಳೋಣಂತ. ಈಗ ಸಣ್ಣ ಸಣ್ಣ ಇದನ್ನು ಉಳ್ಳಿ ಮಾಡ್ಕೋಬೇಕು. ನೋಡಿ, ಇದ್ದೀರ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಪುರಿ ಹಂಗೆ ಲಟ್ಟಿಸ್ಬೇಕು. ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿನಿ, ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗ್ತಾವೆ. ಅಕ್ಕಿ ಹಿಟ್ಟು ಹಚ್ಬಿಟ್ಟು ಅದು ಲಟ್ಟಿಸ್ಬೇಕು. ತಿಳ್ಕೊಂಡಿನಿ ಪುರಿ ತಿಳ್ಕೊಂಡಾಗ. ಈಗ ಇದನ್ನು ಒಂದು ಮುಚ್ಚಳದ ಸಹಾಯದಲ್ಲೇ ಇದನ್ನು ಈ ರೀತಿ ಇದನ್ನು ಮಾಡ್ಕೊಳ್ಳೋಂತ ಕಟ್ ಮಾಡ್ಕೊಂಡು, ಅಂದರೆ ಒಂದೇ ಥರ ಭಾಳ ಚಂದ ಆಗ್ತಾವೆ ನೋಡಲಿಕ್ಕೆ. ನೋಡಿರಿ ಎಷ್ಟು ಚಂದಾಗ್ಯಾವ. ಇದೇ ರೀತಿ ಎಲ್ಲವನ್ನು ತೀಡಿ ಮತ್ತು ಕಟ್ ಮಾಡ್ಕೋಬೇಕು, ಅಂದರೆ ಚಂದಾಗಿ ಇದಾಗ್ತವೆ. ಈಗ ನೋಡಿರಿ ಆಗಿದೆ. ಈ ರೀತಿ ಒಂದೇ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಎಣ್ಣೆ ಕಾಯ್ದಿದೆ, ಇದರೊಳಗೆ ಹಾಕ್ಕೊಳ್ಳೋಣಂತ. ಬಾಳೆಹಣ್ಣು ಪುರಿ, ಆಹಾ ಎಷ್ಟು ಫಸ್ಟ್ ಕ್ಲಾಸ್ ಉಬ್ಬಿದೆ ನೋಡಿ.
ಕಂದು ಬಣ್ಣ ಬರುವವರೆಗೆ ಇದನ್ನು ಕರಿಬೇಕು. ತುಂಬ ಟೇಸ್ಟಾಗಿದೆ. ಇದು ಆ್ಯಕ್ಚುಲಿ ಇದನ್ನು ಮಂಗಳೂರು ಬನ್ಸ್ ಅಂತಲೂ ಕೂಡ ಕರೀತಾರೆ. ಮಂಗಳೂರು ಹತ್ತಿರ ಅವರು ಮಂಗಳೂರು ಬನ್ಸ್ ಈ ರೀತಿ ಮಾಡಿಬಿಟ್ಟು ರಾತ್ರಿ ಅದನ್ನ ನೆನೆಕಿಟ್ಬಿಡ್ತಾರೆ. ನೆನೆಕಿಟ್ಟು ಏನು ಮಾಡ್ತಾರಂದ್ರೆ ಇದ್ರಾಗ ಕೊಬ್ಬರಿ ಚಟ್ನಿ ಅದು ಕೊಡ್ತಾರೆ. ಮಂಗಳೂರು ಬನ್ಸ್ ನಾವು ಹೋಟೆಲಲ್ಲಿ ತಿಂದಿವಲ್ಲ, ಸ್ವೀಟ್ ಇರುತ್ತೆ, ಸ್ವೀಟು ಅದು ಕೊಬ್ಬರಿ ಚಟ್ನಿ ಖಾರ ಖಾರ ತುಂಬ ಟೇಸ್ಟಾಗಿರುತ್ತದು. ವಾವ್ 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 ವಾವ್, ಫಸ್ಟ್ ಕ್ಲಾಸ್ ಘಮ 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 ವಾಸನೆ ಬರ್ತಾ ಇದೆ. ಏಲಕ್ಕಿ ಹಾಕಿದ್ವಲ್ಲ, ಎಷ್ಟು ಚೆನ್ನಾಗಿ ಮಂಗಳೂರು ಬನ್ಸ್ ಅಂತೇನು ಹೇಳ್ತೀವಿ ಹಾಗೆ ಬಾಳೆಹಣ್ಣಿನ ಪುರಿ ಈಗ ರೆಡಿ ಆಗ್ತಾ ಇದೆ. ಇದನ್ನು ನೀವು ಹಾಗೇನೂ ತಿನ್ಬೋದು, ಇಲ್ಲ ತುಪ್ಪ ಹಾಕ್ಕೊಂಡು ತಿನ್ಬೋದು. ಈಗ ಒಂದು ಸಾಣಿಗೆಗೆ ಹಾಕ್ಕೊಂಡು ಎಣ್ಣೆ ಎಲ್ಲ ಇಳಿಬೇಕು. ಈಗ ನೋಡಿರಿ, ಫಸ್ಟ್ ಕ್ಲಾಸ್ ಬಾಳೆಹಣ್ಣಿನ ಪುರಿ ಈಗ ರೆಡಿ ಆಗಿವೆ. ವಾವ್ 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 ವಾವ್, ಆಹಾ ಟೆಂಪ್ಟ್ ಆಗ್ತಾ ಇದೆ ಈಗ ತಿನ್ಬೇಕಂತ. ಈಗ ನೋಡಿರಿ, ತುಪ್ಪ ಇದ್ರೊಳಗೆ ಹಚ್ಕೊಂಡು ನೀವು ತಿನ್ಬೋದು, ಇಲ್ಲ ಸಿಹಿ ಖಾರ ಖಾರ ಬೇಕಂದ್ರೆ ಕೆಂಪು ಚಟ್ನಿನೂ ಕೂಡ ರೆಡಿ ಮಾಡೀನಿ, ಅದನ್ನು ಕೂಡ ಹಚ್ಕೊಂಡು ತಿನ್ಬೋದು. ಈಗ ತಿನ್ನಲಿಕ್ಕೆ ಬಾಳೆಹಣ್ಣಿನ ಪುರಿ ರೆಡಿ ಆಗಿದೆ. ವಾವ್, ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.